ಇದ್ದಾನೆ. ಅಲ್ಲಿ ಆತನಿಗೆ ಯಾವುದೇ ಆಗಲಿ ತನ್ನ ಮುಖವನ್ನು ಸರಿಯಾದ ರೀತಿಯಲ್ಲಿ ಯಾರೇ ನೋಡ್ಲಿಕ್ಕೆ ಆಗುತ್ತಾ ಇಲ್ಲ. ಕಾರಣ ಆ ಮುಖವೆಲ್ಲ ಗಾಯದಿಂದ ತುಂಬಿಕೊಂಡಿದೆ. ಆ ಮುಖವು, ಆ ದೇಹವೆಲ್ಲ ರಕ್ತದಿಂದ ರಕ್ತವು ಸುರಿಸುತ್ತಾ ಇದೆ ಆತನ ದೇಹದಿಂದ. ಕೈಯೇ ಆಗಲಿ, ಬೆನ್ನ ಆಗಲಿ, ಮೊಣಗಾಲ ಆಗಲಿ, ಯಾವ ಅಸ್ತವೇ ಆಗಲಿ, ಯಾವುದೇ ಆಗಲಿ ರಕ್ತದಿಂದ ತುಂಬಿಕೊಂಡಿದೆ ಆತನ ದೇಹದಲ್ಲಿ. ಯಾವ ಒಂದು ಭಾಗವು ನೋಡ್ಲಿಕ್ಕೆ ಕಾಣುತ್ತಾ ಇಲ್ಲ, ರಕ್ತ ಇಲ್ಲದೆ ಭಾಗವು ಇಲ್ಲ ಆತನ ಮೇಲೆ. ನೋಡಿ ಪ್ರೇರೆ, ಯೋಚನೆ ಮಾಡಿಕೊಳ್ಳುವುದಾದರೆ ಯಾವುದಾದ್ರೂ ಒಂದು ಚಿಕ್ಕ ಗಾಯ ನಮ್ಮ ದೇಹದಲ್ಲಿ ಉಂಟಾದರೆ ನಾವು ಕೂಗುತ್ತೇವೆ, ಕೂಡಲೇ ಪರಿಷ್ಕಾರ ಆಗಲೇಬೇಕು. ಅಥವಾ ವೈದ್ಯರ ಹತ್ರ ನಾವು ಹೋಗಿ ಅದಕ್ಕೆ ಕೂಡಲೇ ಪರಿಷ್ಕಾರ, ಆ ರಕ್ತ ಸುರಿಸುವಂತ ಅದನ್ನು ನಾವು ನಿಲ್ಲಿಸಬೇಕಂತೇಳಿ ಪ್ರಯತ್ನಿಸ್ತೇವೆ. ಒಂದು ವೇಳೆ ಯಾರಿಂದಾದರೂ ಗಾಯ ಉಂಟಾಗುವುದಾದರೆ ಅವರನ್ನು ಬೈಯುತ್ತೇವೆ, ಅವ್ರ ಮೇಲೆ ತೀರಿಸಿಕೊಳ್ಳುವ ರೀತಿಯಲ್ಲಿ ನಾವು ಮಾತಾಡುತ್ತೇವೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಆ ಪ್ರಕಾರ ಆತನು ಮಾಡುತ್ತಾನೆ ಇಲ್ಲ. ಒಂದು ಭಾಗ ಆತನ ಇಡೀ ದೇಹ ರಕ್ತದಿಂದ ತುಂಬಿದೆ. ತಾನು ಸರಿಯಾದ ರೀತಿಯಲ್ಲಿ ಮಾತಾಡುವುದಕ್ಕೆ ಆಗುತ್ತಾ ಇಲ್ಲ. ಗಾಯದ ಮೇಲೆ ಗಾಯ, ದುಃಖದ ಮೇಲೆ ದುಃಖವು, ಬಾದ ಮೇಲೆ ಬಾದ, ನೋವಿನ ಮೇಲೆ ನೋವು ಆಗುತ್ತಾನೆ ಇದೆ. ಆದರೆ ನನಗೆ ಇಷ್ಟೆಲ್ಲ ಕಠಿಣವಾಗಿ ಈ ಗಾಯಗಳು ಉಂಟಾಗಿದೆ ತಂದೆ, ಕೂಡಲೇ ನನಗೆ ನಿವಾರಣೆ ನೀಡು ಅಂತೇಳಿ ತಂದೆಗೆ ಆತನು ಕೇಳುತ್ತಾ ಇಲ್ಲ, ಬೇಡಿಕೊಳ್ಳುತ್ತಾ ಇಲ್ಲ. ಅದಕ್ಕೆ ಬದಲು ಆತನು ಏನಂತೇಳಿ ಬೇಡಿಕೊಳ್ಳುತ್ತಾ ಇದ್ದಾನೆ, ಈಗ ತಂದೆ, ಇವರು ನನ್ನನ್ನು ಹಿಂಸಿಸಿದ್ದಾರೆ, ಇವರು ನನ್ನನ್ನು ಕಠಿಣವಾಗಿ ರೋಧಿಸಿದ್ದಾರೆ, ಕಠಿಣವಾಗಿ ನನ್ನನ್ನು ಅವಮಾನಿಸಿದ್ದಾರೆ, ಎಲ್ಲ ರೀತಿಯಲ್ಲಿ ನನ್ನನ್ನು ಹಿಂಸಿಸಿದ್ದಾರೆ. ಆದರೆ ಕರ್ತನೆ, ಅವ್ರ ಮೇಲೆ ತೀರಿಸು ಅಂತೇಳಿ ಕರ್ತನಾದ ಯೇಸು ಕ್ರಿಸ್ತನು ಗೊತ್ತಾ ಇಲ್ಲ, ಬದಲು ಅವರನ್ನು ಕ್ಷಮಿಸು. ನೋಡಿ ಪ್ರೇರೆ, ತನ್ನ ಮೇಲೆ ಆಲೋಚನೆ ಇಲ್ಲ, ಅವ್ರ ಮೇಲೆ ಆಲೋಚನೆ ಇದೆ. ಏನಂತ, ನನಗೆ ಗಾಯವಾಗಿದೆ ಪರವಾಗಿಲ್ಲ, ಆದರೆ ಅವ್ರ ಮೇಲೆ ಗಾಯ ಆಗಬಾರದು. ಪಾಪಕ್ಕೆ ಪರಿಹಾರವು, ಪಾಪದಿಂದ ಬರುವಂತ ಸಂಬಳವು ಏನು? ಮರಣವೇ. ಆ ಮರಣವು ನನ್ನ ಮೇಲೆ ಬಂದಿದೆ ತಂದೆ, ಪರವಾಗಿಲ್ಲ, ಪಾಪದಿಂದ ಸಂಬಳ ನನ್ನ ಮೇಲೆ ಬಿದ್ದಿದೆ, ನಾನು ಸಹಿಸುತ್ತೇನೆ, ಇನ್ನು ಏನಾದರೂ ಇದ್ರೆ ಸಹಿಸುತ್ತೇನೆ, ಆದರೆ ಸಂಬಳ ಕೊಟ್ಟಿದ್ದಂಥವರನ್ನು ನೀನು ಕ್ಷಮಿಸು, ಅವ್ರ ಮೇಲೆ ಮುಯಿ ತೀರಿಸಿಕೊಳ್ಳುವ ಅವಶ್ಯವೇ ಇಲ್ಲ.